ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಕ್ತಿ ಇರುವ ಆಸ್ತಿಕನಿಗೆ ಕಲ್ಲು ಭಗವಂತನಾಗಿ ಕಾಣುತ್ತದೆ, ನಾಸ್ತಿಕನಿಗೆ ಭಗವಂತನೂ ಕಲ್ಲಾಗಿ ಕಾಣಿಸುತ್ತಾನೆ. ಕೆಟ್ಟ ಸಮಯದಲ್ಲಿ ಹೆಗಲ ಮೇಲೆ ಇಟ್ಟ ಕೈಗಳು ಯಶಸ್ಸಿನ ಚಪ್ಪಾಳೆಗಿಂತಲೂ ಹೆಚ್ಚು ಮೌಲ್ಯಯುತವಾಗಿರುತ್ತವೆ. ಗೆಲುವಿನ ಅಮಲನ್ನು ತಲೆಯ ಮೇಲಕ್ಕೆ ಏರಲು ಬಿಡಬಾರದು, ಸೋಲಿನ ನೋವನ್ನು ಮನಸ್ಸಿನ ಆಳಕ್ಕೆ ಇಳಿಯಲು ಬಿಡಬಾರದು. ಎರಡೂ ಸಹ ನಮ್ಮನ್ನು ಎಂದಿಗೂ ಮೇಲೆ ಏಳದಂತೆ ಮಾಡುತ್ತವೆ. ನೀವೊಬ್ಬ ಬಲಿಷ್ಠ ವ್ಯಕ್ತಿಯಾಗಬೇಕಾದರೆ ಮೊದಲು ಏಕಾಂಗಿಯಾಗಿ ಹೋರಾಡುವುದನ್ನು ಕಲಿಯಬೇಕು, ಇನ್ನೊಬ್ಬರೊಂದಿಗೆ ಅಲ್ಲ, ನಿಮ್ಮೊಂದಿಗೆ. ಪರಿಶ್ರಮ ಮೆಟ್ಟಿಲಿನಂತೆ, ಅದೃಷ್ಟ ಲಿಫ್ಟಿನಂತೆ. ಅದೃಷ್ಟ ಕೈ ಕೊಡಬಹುದು, ಆದರೆ ಮೆಟ್ಟಿಲು ಎಂದಿಗೂ ಕೈ ಕೊಡುವುದಿಲ್ಲ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ಮನೆಗೆ ಬರುವನು. ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಎಂದು ಮೆರೆಯುತ್ತಿದ್ದ ಸಾಗರವು ತನ್ನ ನೀರ ಮೇಲೆ ಎಣ್ಣೆಯ ಸಣ್ಣ ಹನಿಯೊಂದು ತೇಲುತ್ತಿರುವುದನ್ನು ಕಂಡು ನಾಚಿ ಸುಮ್ಮನಾಯಿತು. ಜನ ನನ್ನನ್ನು ನೋಡಲಿ ಎಂದು ಎತ್ತರಕ್ಕೆ ಏರಬೇಡ, ನನಗೆ ಜಗತ್ತೆಲ್ಲ ಸಂಪೂರ್ಣವಾಗಿ ಕಾಣಲಿ ಎಂಬುದಕ್ಕಾಗಿ ಶಿಖರವನ್ನೇರು. ಗುರುವಿಲ್ಲವೆಂದು ಕೊರಗಬೇಡ, ನಿನ್ನಲ್ಲಿ ಸಂಸ್ಕಾರವಿದ್ದರೆ ಒಂದು ಉತ್ತಮ ಪುಸ್ತಕ, ಪ್ರಕೃತಿಯ ಒಂದು ರಮಣೀಯ ದೃಶ್ಯವು ನಿನಗೆ ಗುರುವಾಗಬಹುದು. ಎಂದು ನಿನ್ನ ಹೃದಯ ಒಡೆಯುವುದು ಅಂದಿನ ನಿನ್ನ ಬುದ್ಧಿ ಕೆಲಸ ಮಾಡಲು ಆರಂಭಿಸುತ್ತದೆ. ಅಹಂಕಾರ ಮನುಷ್ಯನನ್ನು ಮಟ್ಟ ಹಾಕುತ್ತದೆ ಮತ್ತು ಸಂಸ್ಕಾರ ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಕಾಲದ ನ್ಯಾಯ ಯಾವಾಗಲೂ ತಪ್ಪಾಗುವುದಿಲ್ಲ, ಆದರೆ ಅದು ಸಾಬೀತಾಗಲು ಸಮಯ ಹಿಡಿಯುತ್ತದೆ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನೀವು ಹೇಗಿದ್ದೀರಿ ಎಂದು ನಿಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆ ಸರಿಪಡಿಸಿಕೊಳ್ಳಿ. ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಮಾತುಗಳು. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.